ಕಮ್ಮಿಂಗ್ ಆಫ್ ಏಜಸ್ ಸಿನಿಮಾಗಳು ನಮ್ಮ ಬಾಲ್ಯಕ್ಕೆ ಹತ್ತಿರವಾಗಿದ್ರೆ ಅದು ಕೊಡೋ ಅನುಭವನ ಖಂಡಿತ ಮರೆಯೋಕೆ ಸಾಧ್ಯ ಇಲ್ಲ. ನನಗೆ ಅಂಥದ್ದೊಂದು ಅದ್ಭುತ ಅನುಭವ ಕೊಟ್ಟ ಸಿನಿಮಾ ವಲವಾರ ಅಂದ್ರೆ ಪಾರ್ಶಿಯಾಲಿಟಿ. ಕುಂಡೇಸಿ ಅವರಮ್ಮ ಪ್ರೀತಿಯಿಂದ ಇಟ್ಟ ಹೆಸರು. ಅವನು ಮತ್ತೆ ಅವನ ತಮ್ಮ ಕೋಸುಡಿ ದನ ಮೇಸೋಕೆ ಅಂತ ಹೋದಾಗ ಅವರ ದನ ಕಳೆದೋಗ್ಬಿಡುತ್ತೆ. ಆ ವಿಷಯ ಅವ್ರ ಅಪ್ಪಂಗೆ ಗೊತ್ತಾದ್ರೆ ದನಕ್ಕೆ ಹೊಡೆದಂಗೆ ಹೊಡಿತಾರೆ. ಮೊದ್ಲೇ ಅವರಪ್ಪ ಅವರಿಬ್ಬರ ನಡುವೆ ವಲವಾರ ಮಾಡ್ತಿರ್ತಾರೆ. ಕುಂಡೇಸಿ ಅಂದ್ರೆ ಅವ್ರಿಗೆ ಯಾಕೋ ಕೋಪ. ಈಗ ಕುಂಡೇಸಿ ಪೇಟೆಯಿಂದ ತನ್ನಪ್ಪ ಬರೋದ್ರೊಳಗೆ ತನ್ನ ದನವನ್ನ ಹೊಡೆದು ತರಬೇಕು. ಇಲ್ಲಿ ಬರ್ಕೊಂಡಿರೋ ಕತೆ, ಚಿತ್ರಕಥೆ, ಪಾತ್ರಗಳು, ಅವರ ಎಮೋಷನಲ್ ಜರ್ನಿ ಎಲ್ಲವೂ ಚೆನ್ನಾಗಿದೆ. ಸೂತನ್ ಗೌಡ ಅವರು ಈ ಕತೆ ಬರೆದು ನಿರ್ದೇಶನ ಮಾಡಿ ತೆರೆ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. 113 ನಿಮಿಷದ ಈ ಸಿನಿಮಾ ಒಳ್ಳೆ ಅನುಭವ ಕೊಡ್ತು ಅಂತ ಹೇಳ್ಬಹುದು. ಇದರ ಕತೆ ತನ್ನೊಳಗೆ ನಮ್ಮನ್ನ ಎಳ್ಕೊಂಡ್ರೆ ಕೊನೆಯವರೆಗೆ ಇದರ ಸ್ಕ್ರೀನ್ ಪ್ಲೇ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ವಲವಾರ ಮಾಡೋ ಅಪ್ಪ, ಪ್ರೀತಿ ಕೊಡೋ ಅಮ್ಮ, ಚಾಡಿ ಹೇಳೋ ತಮ್ಮ, ಆಪದ್ ಬಾಂಧವ ಎದು, ಕಬ್ಬ ಆಗಿರೋ ಹಸು, ಕದ್ದಿರೋ ಕೋಳಿ, ತೂತಾಗಿರೋ ಜೇಬು, ಹೀಗೆ ಇಲ್ಲಿದ್ದ ಬರವಣಿಗೆನೆ ಈ ಸಿನಿಮಾದ ಜೀವಾಳ ಅಂತ ಹೇಳ್ಬಹುದು. ವೇದಿಕ್ ಕೌಶಲ್ ಅವರು ಕುಂಡೇಸಿಯಾಗಿ ನಮ್ಮ ಗಮನ ಸೆಳೆದ್ರೆ, ಮಾಸ್ಟರ್ ಶೇನ್ ಕೋಸುಡಿಯಾಗಿ, ಅಭಯ್ ಯದುವಾಗಿ, ಮಾಲ್ತೇಶ್ ಅಪ್ಪ ಆಗಿ ಅವರವರ ಪಾತ್ರಗಳಲ್ಲಿ ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಅಮ್ಮ ಆಗಿ ಹರ್ಷಿತಾ ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬಹುದು. ಕೇಕ್ ತರೋ ಸೀನ್, ಸಾಲ ಕೇಳೋ ಸೀನ್, ಕ್ಲೈಮ್ಯಾಕ್ಸ್ ನಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ಸ್ಟ್ರೀಮ್ ಆಗ್ತಾ ಇದೆ. ಖಂಡಿತ ಒಂದು ಒಳ್ಳೆ ಫೀಲ್ ಗುಡ್ ಅನುಭವನ ಕೊಡುತ್ತೆ. ಇದರಲ್ಲಿ ಕಾಮಿಡಿನೂ ಇದೆ, ಎಮೋಷನ್ ಇದೆ. ಆ ಎಮೋಷನಲ್ ಪಾರ್ಟ್ ನಮ್ಮನ್ನ ಹಾಂಟ್ ಮಾಡುತ್ತೆ. ಅಪ್ಪ ತನ್ನ ಮಕ್ಕಳ ನಡುವೆ ಮಾಡ್ತಿದ್ದ ಪಾರ್ಶಿಯಾಲಿಟಿಗೆ ಕೊಟ್ಟಂತಹ ಜಸ್ಟಿಫಿಕೇಶನ್ ಅಕ್ಸೆಪ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಆಕ್ಚುಲಿ ಅದು ಕನ್ವಿನ್ಸಿಂಗ್ ಆಗಿನೂ ಇರ್ಲಿಲ್ಲ. ಇಲ್ಲಿ ರೈಟಿಂಗ್ ಇನ್ನು ಬೆಟರ್ ಆಗ್ಬೋದಿತ್ತು ಅನಿಸ್ತು. ಕ್ರಿಕೆಟ್ ಮತ್ತೆ ಕ್ರಿಕೆಟ್ ಆಟಗಾರರ ಸುತ್ತ ಇದ್ದ ವಿಷಯಗಳು ಚೆನ್ನಾಗಿತ್ತು. ಕೋಳಿಗಳಿಗೆ ಕ್ರಿಕೆಟ್ ಆಟಗಾರರ ಹೆಸರಿಡೋದು, ಬೇರೆ ಪಾತ್ರಗಳಿಗೂ ಕ್ರಿಕೆಟ್ ಆಟಗಾರರನ್ನ ಕಂಪೇರ್ ಮಾಡೋದು, ಹೀಗೆ ಕ್ಯಾಮ್ರಾ ವರ್ಕ್ ಡೀಸೆಂಟ್ ಆಗಿದೆ. ಗೌರವ್ ಸಾಂಗ್ ನಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಮ್ಯೂಸಿಕ್ ಕೂಡ ಎಮೋಷನಲ್ ಸೀನ್ ಗಳಲ್ಲಿ ನಮ್ಮ ಭಾವನೆಗಳನ್ನ ಕೆರಳಿಸೋ ಹಾಗಿದೆ. ಇದೊಂದು ಸಿಂಪಲ್ ಆಗಿರೋ ಫೀಲ್ ಗುಡ್ ಸಿನಿಮಾ, ಆದ್ರೆ ಖಂಡಿತ ನಿಮ್ಮ ಸಮಯನ ವ್ಯರ್ಥ ಮಾಡೋದಿಲ್ಲ. ಇನ್ನಷ್ಟು ಸಿನಿಮಾಗಳ ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಸಿನಿಮಾ ಆಲ್ರೆಡಿ ನೋಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.